ಸ್ವಾಮಿ ಶರಣಂ. ಶಬರಿಮಲೆ ಕ್ಷೇತ್ರದ ಆ ಒಂದು ಮಕರ ಜ್ಯೋತಿಯ ಕಂಡ ನಂತರ ಶಬರಿಮಲೆ ಉತ್ಸವ ಮುಗಿತು. ಇನ್ನು ಮುಂದಿನ ವರ್ಷ ಆ ನವೆಂಬರ್ ತಿಂಗಳಲ್ಲಿ ಆ ಭಗವಂತನ ಸನ್ನಿಧಾನದ ಆ ಲಕ್ಷಾಂತರ ಮಂದಿಯನ್ನು ನೋಡುವಂತಹ ಭಾಗ್ಯ ದೊರಕುತ್ತೆ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಇತ್ತು. ಆದರೆ ಈ ವರ್ಷ ಜ್ಯೋತಿಯ ನಂತರವೂ 14, 15, 16, 17, ಈ ದಿನ 18 ಭಕ್ತರ ಸಂಖ್ಯೆ ಹರಿದು ಬರ್ತಾನೇ ಇದೆ. ಆ ಹರಿದು ಬರುತ್ತಿರುವ ಭಕ್ತರ ಸಂಖ್ಯೆಯಲ್ಲಿ ಎಷ್ಟು ಜನ ಮಂಡಲ ವ್ರತ ಮಾಡಿದ್ರು ಅನ್ನೋದು ಮಾತ್ರ ಆ ಭಗವಂತನಿಗೆ ಗೊತ್ತು. ನೆನೆಯ ದಿನ ಅಂದ್ರೆ 17/1/2026 ಶನಿವಾರ ದರ್ಶನ ಮಾಡಿ ಆ ಭಗವಂತನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದಂತ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಒಬ್ರು ಅವರಿಂದನೇ ಆ ಒಂದು ಶಬರಿಮಲೆಯ ಅನುಭವವನ್ನ ತಿಳ್ಕೊಳ್ಳೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ನಿಮ್ಮ ಹೆಸರು, ಊರು, ಎಷ್ಟು ಜನ ಹೋಗಿದ್ರಿ ಹೇಳಿ ಸ್ವಾಮಿ. ಸ್ವಾಮಿ, ನಮ್ಮ ಹೆಸರು ಹರೀಶ್ ಅಂತ. ನಾವು ಬೆಂಗಳೂರು ಮಲ್ಲೇಶ್ವರಂ ಪ್ಯಾಲೇಸ್ ಕುಟ್ಟಳ್ಳಿಯಿಂದ ಹೋಗಿದ್ರಿ ಸ್ವಾಮಿ. ನಾವು ಒಂದು 13 ಜನ ಯಾತ್ರೆ ಮಾಡಿದ್ರಿ. ನಾವು 17ನೇ ತಾರೀಕು ದರ್ಶನ ಇತ್ತು ನಮ್ದು. 16 ನೈಟ್ ಬಟ್ಟೆ ಹಾಕಕ್ ಶುರು ಮಾಡಿದ್ವಿ ಸ್ವಾಮಿ. 16, 12, 1 ಗಂಟೆಗೆ ನಾವು ಪಂಪ ಶುರು ಮಾಡಿದ್ವಿ ಸ್ವಾಮಿ. ಸ್ನಾನ ದರ್ಶನ ಮಾಡಕ ಶುರು ಮಾಡಿದ್ರೆ ನಮ್ ದರ್ಶನ ಅಷ್ಟರಲ್ಲಿ 9 ಗಂಟೆ ಆಯ್ತು ಬೆಳಗಿನ ಜಾವ. ಹೆವಿ ರೇಷು ನಮ್ಗೆ ಶಬರಿಪೀಠ ಹತ್ರನೇ ಲಾಕ್ ಮಾಡ್ಬಿಟ್ರು. ಆಮೇಲೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರು, ನಮ್ನ ಆನ್ಲೈನ್ ಬಿಡ್ಲಿಲ್ಲ ಸ್ವಾಮಿ, ಲೆಫ್ಟ್ ಸೈಡ್ ಬಿಡ್ಲಿಲ್ಲ, ನಮ್ನ ಸ್ಟ್ರೈಟ್ ಬಿಟ್ಬಿಟ್ರು. ಸ್ಟ್ರೈಟ್ ಬಿಟ್ಟು ನಡಪಂದಲ್ ಹತ್ರ ಅಲ್ಲೂ ಲಾಕ್ ಮಾಡ್ಬಿಟ್ರು. ಅಲ್ಲೂ 3 ಅವರ್ ಆಯ್ತು ಸ್ವಾಮಿ ದರ್ಶನಕ್ಕೆ ನಮ್ಗೆ. ಅಲ್ಲಿ 9 ಗಂಟೆ ದರ್ಶನ ಮುಗಿಸ್ಕೊಂಡು ಅಭಿಷೇಕ ಮುಗಿಸ್ಕೊಂಡು ನೆನ್ನೆ ರಾತ್ರಿ ಬಂದ್ರಿ. ನೆನ್ನೆ ರಾತ್ರಿ ಇಳಿದ್ರಿ. ಇಳಿಯೋಷ್ಟೊತ್ತಿಗೆ ಪಂಪ ನದಿ ಮುಂದೆನೆ ಲಾಕ್ ಮಾಡಿದಾರೆ ಸ್ವಾಮಿ. 17ನೇ ತಾರೀಕು ರಾತ್ರಿ ಪಂಪೆಯಲ್ಲೇ ಲಾಕು. ಪಂಪೆ ಲಾಕ್ ನೈಟ್ 8 ಗಂಟೆ 8:08 ಪಂಪಾ ನದಿ ಹತ್ರ ಲಾಕ್ ಆಗಿದ್ದಾರೆ. ತುಂಬಾ ಜನ ಹೆವಿ ಸ್ವಾಮಿಗಳಿದ್ದಾರೆ. ಅದು ಏನಂದ್ರೆ ನಮ್ಮ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ಹಾಡು ಹೇಳಿದ್ರು, ಕಡಲ ಅಲೆಗಳು ತರ ಬರ್ತಾರೆ ಅಂತ. ಆ ತರ ಕಣ್ಮುಂದೆ ನೋಡಿದ್ರಿ ಸ್ವಾಮಿ ನೆನ್ನೆ ನಾವು. ಅಷ್ಟು ಜನ, ಅಷ್ಟು ಸ್ವಾಮಿಗಳು, ಅಷ್ಟು ಜನ ಇದ್ರು ಸ್ವಾಮಿ ನೆನ್ನೆ. ಮತ್ತೆ ಈ ಶಬರಿಮಲೆಯಲ್ಲಿ ಈ ಜ್ಯೋತಿ ನಂತರ ನೀವು ವರ್ಷ ಯಾವ ಕಾಲದಲ್ಲಿ ಯಾತ್ರೆ ಪ್ರತಿ ಮಾಡೋದು? ವರ್ಷ ನಾವು ಜ್ಯೋತಿ ಆದ್ಮೇಲೆ ಹೋಗ್ತಾ ಇದೀವಿ ಸ್ವಾಮಿ. ಜ್ಯೋತಿ ಆದ್ಮೇಲೆ ಇಷ್ಟು ರಶ್ ನಾವು ಇಷ್ಟು ವರ್ಷದಲ್ಲಿ ಇವತ್ತೇ ಸ್ವಾಮಿ ನೋಡಿದ್ ನಾವು. ಎಷ್ಟನೇ ವರ್ಷದ ಯಾತ್ರೆ ಅಯ್ಯಪ್ಪ ನಿಮ್ದು? ಸ್ವಾಮಿ ನಮ್ದು 16ನೇ ವರ್ಷ ಯಾತ್ರೆ ಸ್ವಾಮಿ ಇದು. ಇಷ್ಟು ವರ್ಷದಲ್ಲಿ ಈ ತರ ರಶ್ ಇವತ್ತು ನಾವು ನೋಡಿಲ್ಲ ಸ್ವಾಮಿ. ಜ್ಯೋತಿ ಆದ್ಮೇಲೆ ಇಷ್ಟು ರಶ್ ಇದಾರೆ, ಅಷ್ಟು ರಶ್ ಇದಾರೆ ಸ್ವಾಮಿ. ತುಂಬಾ ಜನ ಇದಾರೆ ಸ್ವಾಮಿ. ಆದ್ರೆ ದರ್ಶನ ತುಂಬಾ ಚೆನ್ನಾಗಾಯ್ತು ಸ್ವಾಮಿ. ಎಲ್ಲೂ ನಮ್ಗೆ ಆತರ ನೂಕ್ಲಿಲ್ಲ. ದರ್ಶನ ಚೆನ್ನಾಗಿ ಮಾಡಿಸಿದ್ರು. ಪಡಿಯಕ್ಕೆ ಹೋಗ್ ಮಾತ್ರ ಸ್ವಲ್ಪ ತುಂಬಾ ನೂಕಾಟ ಆಯ್ತು ಪಡಿಯಕ್ಕೋ ಟೈಮಲ್ಲಿ. ಆದ್ರೆ ದರ್ಶನ ಚೆನ್ನಾಗಾಯ್ತು ಸ್ವಾಮಿ. ಅಯ್ಯಪ್ಪನ ದರ್ಶನ ತುಂಬಾ ಚೆನ್ನಾಗಾಯ್ತು ಸ್ವಾಮಿ ನಮ್ಗೆ. ರಾತ್ರಿ ಎಷ್ಟೊತ್ತಿಗೆ ಬಿಟ್ರಿ ಸ್ವಾಮಿ ನೆನ್ನೆ ನೀವು? ನಾವು ಅಲ್ಲಿ ಬಿಟ್ಟಾಗ 6:30, 7 ಗಂಟೆ ಬಿಟ್ಟಾಗ ಸ್ವಾಮಿ. ಅಲ್ಲಿ ಅಂದ್ರೆ ಪಡಿ ಪೂಜೆ ಪ್ರಾರಂಭ ಆಗಿತ್ತು. ನಾವು ಬಂದ್ಬಿಟ್ರಿ. ನಾವು ಲೇಟ್ ಆಯ್ತು ಅಂತ ನಾವು ಕಗಡೆ ಬಂದ್ರೆ, ನಾವು ಕಗಡೆ ವರ್ಷದಲ್ಲಿ 8:30, 9 ಗಂಟೆ ಅಷ್ಟೊತ್ತಿಗೆ ಪಂಪಲ್ಲಿ ಲಾಕ್ ಮಾಡಿದ್ವಿ ಸ್ವಾಮಿ ಎಲ್ಲ ಜನನ. ಶಬರಿಮಲೆಗೆ ಹೋದ್ಮೇಲೆ ನೀವು ನೈಯಾಭಿಷೇಕ ಮಾಡ್ಸೋಕೆ ಇರುಮುಡಿ ಬಚ್ಚಿದ್ಮೇಲೆ ಯಾವ್ಯಾವ ದೇವ್ರನ್ನ ನೋಡಿದ್ರಿ? ಅಲ್ಲಿ ಏನೇನು ಆ ದೇವಸ್ಥಾನಕ್ಕೆ? ಸ್ವಾಮಿ, ನಮ್ಗೆ ಶಬರಿಮಲೆಯಲ್ಲಿ ಸತ್ಯವಾಗ್ಲು ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಅನ್ನೋದು ನಿಮ್ ವಿಡಿಯೋ ನೋಡಿ ಮಣಿ ಮಂಟಪದೆಲ್ಲ ತುಂಬಾ ತಿಳ್ಕೊಂಡಿದ್ರಿ ನಾವು. ಮಣಿ ಮಂಟಪಕ್ಕೆ ಹೋಗಿ ಮಾಳಿಗೆ ಪುರತಮ್ಮ ಹತ್ರ ಹೋಗಿ ಅಮ್ಮನ ದರ್ಶನ ಮಾಡಿ, ಮಣಿ ಮಂಟಪದ ಹೋಗಿ ಒಂದ್ 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಅಲ್ಲಿ ಮುಗಿಸ್ಕೊಂಡ್ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಅದೆಲ್ಲ ತಿಳ್ಕೊಂಡಿದ್ದೆ ನಾನು ನಿಮ್ಮಿಂದಾನೆ ಸ್ವಾಮಿ. ಅದನ್ನ ಸ್ವಾಮಿ ಶರಣ ಎಲ್ಲ ಭಗವಂತನ ವಿಚಾರ ಸ್ವಾಮಿ. ಆ ಮಣಿ ಮಂಟಪದಲ್ಲಿ ಅಲಂಕಾರಗಳೆಲ್ಲ ಏನಾದ್ರು ಮಾಡಿದ್ರಾ? ಹೇಗೆ? ಅಲಂಕಾರ ಏನಿಲ್ಲ, ಜ್ಯೋತಿ ಉರಿತಾ ಇತ್ತು. ಅಲಂಕಾರ ಏನಿರ್ಲಿಲ್ಲ. ನಾನು ಸ್ವಲ್ಪ ಹೂವ ಇಟ್ಟಿದ್ರು ಅಷ್ಟೇನೆ. ನಾವು 10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿದ್ರಿ. ಅದ್ರ ಮನ್ಸಿಗೆ ಏನೋ ಸಂತೋಷ ಆಯ್ತು. ಭಕ್ತರ ಸಂಖ್ಯೆ ಇದ್ರ ಸ್ವಾಮಿ ಮಣಿ ಮಂಟಪದ ಹತ್ರನು? ಇದ್ರು ಸ್ವಾಮಿ. ಇದ್ರು ಧ್ಯಾನ ಮಾಡ್ತಾ ಇದ್ರು. ಸ್ವಲ್ಪ ಜನ ಧ್ಯಾನ ಮಾಡ್ತಾ ಇದ್ರು, ಸ್ವಲ್ಪ ಜನ ಕೈ ಮುಗಿತಾ ಇದ್ರು. ನಾವೊಂದ್ 10 ನಿಮಿಷ ಧ್ಯಾನ ಮಾಡಿ ಬಂದ್ರಿ ಸ್ವಾಮಿ ನಾವು. ಮಾಲೆ ಎಲ್ಲ ಅಲ್ಲೇ ತೆಗೆದು ಬಿಟ್ರಾ ಹೇಗೆ ಸ್ವಾಮಿ? ಇಲ್ಲ ಸ್ವಾಮಿ. ಮನೆಗ್ ಬಂದು ನಾವು ಮನೇಲಿ ಬಿಟ್ಟು ಆಮೇಲೆ ಮಾಲೆ ತೆಗಿದಿರಿ ಸ್ವಾಮಿ. ಬಹಳಷ್ಟು ಸ್ವಾಮಿಗಳು ತಪ್ಪನ್ನ ಮಾಡ್ತಾ ಇದಾರೆ, ಅದಕ್ಕೆ ಕೇಳಿದೆ. ನೀವು ನೇರವಾಗಿ ಸ್ವಾಮಿ ಅಲ್ಲಿ ಪಂಪ ಗಣಪತಿ ತುಂಬಾ ಜನ ಮಾಲೆ ತೆಗೆದು ಅಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ. ಆ ವೃತ್ತ ಏನಕ್ಕೆ ಅದ್ರ ಮಾಡಿದಾಗ ಅರ್ಥ ಆಗ್ತಾ ಇಲ್ಲ. ಮನೆಗ್ ಬಂದು ಜ್ಯೋತಿ ನೋಡಿ ಆಮೇಲೆ ಮಲೆ ತೆಗಿಯೋದು ಯಾವಾಗ್ಲೂ. ಅದ್ ಯಾಕೆ ಆತರ ಮಾಡ್ತಾರೋ ಗೊತ್ತಿಲ್ಲ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ನಿಮ್ಮಲ್ಲಿ ಮಕ್ಕಳು ಕನ್ನಿಸ್ವಾಮಿ ಯಾರಾದ್ರೂ ಇದ್ದಾರಾ ಸ್ವಾಮಿ? 3 ಜನ ಕನ್ನಿಸ್ವಾಮಿ ಇದಾರೆ ಸ್ವಾಮಿ ನಮ್ಮಲ್ಲಿ. 3 ಜನ ಇದ್ರಲ್ಲಿ 2 ಮಕ್ಕಳಿದ್ದಾರೆ. 3 ಜನ ಕನ್ನಿಸ್ವಾಮಿ ಇದಾರೆ ಸ್ವಾಮಿ. ಮಕ್ಕಳೆಲ್ಲ ಆರಾಮಾಗಿ ಹತ್ತಿದ್ರ ಸ್ವಾಮಿ? ಎಲ್ಲ ಆರಾಮಾಗಿ ಸ್ವಾಮಿ. ಎಲ್ಲ ಖುಷಿ. ಸ್ವಾಮಿ ಶರಣ ಸ್ವಾಮಿ. ಇದು ತುಂಬಾ ಧನ್ಯವಾದ ಸ್ವಾಮಿ ನಿಮ್ಗೆ ನೇರವಾದ ಅಭಿಪ್ರಾಯ ತಿಳಿಸಿದಕ್ಕೆ. ಸ್ವಾಮಿ ಶರಣ ಸ್ವಾಮಿ. ಈ ಒಂದು ನೇರವಾದ ವಿವರಣೆ ಯಾಕೆ ಅಂದ್ರೆ ನಾವು ಈ ಮಾತನ್ನ ಕೇಳ್ತಾ ಇದ್ದಾಗ ನಾವು ಕೂಡ ಶಬರಿಮಲೆಯಲ್ಲಿ ಇದೀವಿ ಅನ್ನೋ ಒಂದು ಭಾಸ ನಮಗಾಗ್ಬೇಕು. ಆಗ ಮಾತ್ರ ಭಗವಂತ, ಯಾಕೆ ಅಂದ್ರೆ
ನೀವು ಕುಳಿತಲ್ಲೇ ಶಬರಿಮಲೆ ನೆನೆಸ್ಕೊಂಡ್ರೆ ಖಂಡಿತ ನಿಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ. ಅಂತಹ ಒಂದು ದಿವ್ಯ ಕ್ಷೇತ್ರದ ಯಾತ್ರೆಯನ್ನ ಮಾಡಿ ಆ ಅನುಭವವನ್ನು ಹಂಚಿಕೊಂಡಂತ ಹರೀಶ್ ಕುಮಾರ್ ಬೆಂಗಳೂರಿನವರಿಗೆ ತುಂಬಾ ಧನ್ಯವಾದಗಳು ಸ್ವಾಮಿ. ಸ್ವಾಮಿ ಶರಣ ಧನ್ಯವಾದಗಳು ಸ್ವಾಮಿ. ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆ ಅಂದ್ರೆ ಒಂದು ಮಂಡಲ ಕಾಲ ವ್ರತ. ಈ ಒಂದು ಶಬರಿಮಲೆಯ ಈ ಒಂದು 2026ರ ಜ್ಯೋತಿಯ ನಂತರವೂ ಕೂಡ ಲಕ್ಷಾಂತರ ಮಂದಿ ಭಕ್ತರು ಇನ್ನೂ ಕೂಡ ಭಗವಂತನ ಸನ್ನಿಧಾನಕ್ಕೆ ನಾನು ಭಗವಂತನನ್ನು ಕಾಣಬೇಕು ಅಂತ ಹೋಗ್ತಾ ಇದ್ದಾರೆ. ಹೋಗೋದೆಲ್ಲ ವಾಸ್ತವ ಸ್ವಾಮಿ, ಆದ್ರೆ ಮಂಡಲ ವ್ರತ ಇದ್ದು ಹೋಗಿ ಅನ್ನೋ ಒಂದು ಕಳಕಳಿಯ ಮನವಿಯನ್ನ ನಿಮ್ಮ ಒಂದು VSS ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ಮಾಡ್ತಾ ಇದೀವಿ ಸ್ವಾಮಿ. ಅದು ಭಗವಂತ ತಿಳಿಸಿರುವ ವಿಚಾರ. ತಪ್ಪದೆ ಎಲ್ಲರೂ ಒಂದು ಮಂಡಲ ಕಾಲ ವ್ರತವನ್ನ ಆಚರಿಸಿ ಶಬರಿಮಲೆ ಯಾತ್ರೆಯನ್ನ ಮಾಡಿ ಪ್ಲಾಸ್ಟಿಕ್ ಅನ್ನ ದಯವಿಟ್ಟು ತೆಗೆದುಕೊಂಡು ಹೋಗಬೇಡಿ ಅಂತ ಮನವಿ ಮಾಡ್ತಾ, ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಮತ್ತೊಮ್ಮೆ ಆ ಹರೀಶ್ ಕುಮಾರ್ ಮತ್ತು ಆ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ವಾಮಿ ಶರಣಂ. ಸ್ವಾಮಿಗೆ ಶರಣಮಯ್ಯ.